ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲದ ಶಿರೂರಿನಲ್ಲಿ ನಡೆದಂತಹ ಭೂಕುಸಿತ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ರಕ್ಷಣಾ ತಂಡಗಳು ಕೂಡ ಕಾರ್ಯಾಚರಣೆ ನಡೆಸ್ತಿದೆ. ಹೆದ್ದಾರಿಯಲ್ಲಿ ಬಿದ್ದಂತಹ ಮಣ್ಣುಗಳನ್ನು ಒಂದ್ ಕಡೆ ತೆಗಿತಾ ಇದ್ರೆ, ಇನ್ನೊಂದ್ ಕಡೆ ನಾಪತ್ತೆಯಾದವರ ಶೋಧ ಕಾರ್ಯ ಕೂಡ ನಡೀತಾ ಇರುವಂತದ್ದು. ಈ ಬಗ್ಗೆ ಮಾತಾಡೋದು SDF ತಂಡದವರು ನಮ್ಮ ಜೊತೆಗಿದ್ರೆ ಮಾತಾಡ್ಸೋಣ ಸರ್. ಈಗ ತಾವು ಕೂಡ ಈಗ ಘಟನೆ ಆದ ಬಳಿಕ ಇಲ್ಲೇ ಬಿಡ್ಬಿಟ್ಟಿದ್ರಿ, NDRF ಜೊತೆಗೆ ತಾವು ಕೂಡ SDF ಕೂಡ ಇದೆ ಸರ್. ಇವತ್ತು ಏನೆಲ್ಲ ಕಾರ್ಯಾಚರಣೆ ಮಾಡಿದ್ರಿ ಸರ್, ಮತ್ತೆ ಏನು ಇದು ಸಿಕ್ಕಿದೆ ಸರ್ ನಿಮಗೆ? ಸರ್, ಇವತ್ತಿಗೆ 3 ದಿನ ಆಯಿತು ನಾವು ಇಲ್ಲಿಗೆ ಬಂದು. ಬಾಡಿ ಆಲ್ಮೋಸ್ಟ್ ಆಗಿ 3 ದಿನಕ್ಕೆ ನೀರಿಂದ ಮೇಲ್ಗಡೆ ಬರುತ್ತೆ ಅನ್ನೋ ಒಂದು ಇದ್ರ ಮೇಲೆ ಬೆಳಗ್ಗಿನ ಒಂದು 7 ಗಂಟೆಗೆ ನಾವು ಬೋಟನ್ನು ನದಿಗಿಳಿಸಿ, ನಿನ್ನೆ ರಾತ್ರಿ ಪೂರ್ತಿ ಮಳೆ ತುಂಬ ಆಗಿತ್ತು. ಮಳೆ ಆಗಿರೋದ್ರಿಂದ ನದಿ ಮಟ್ಟನೂ ಕೂಡ ಸ್ವಲ್ಪ ಮಾರ್ನಿಂಗ್ ಜಾಸ್ತಿ ಆಗಿತ್ತು, ಮತ್ತು ಸಮುದ್ರ ಮಟ್ಟನೂ ಕೆಳಗಡೆ ಇಳಿದಿತ್ತು. ನದಿನೂ ಕೂಡ ಒಂದ್ಸಲ ಜೋರಾಗಿ ಹರಿತಾ ಇತ್ತು. ಸೊ ಆ ಸಂದರ್ಭದಲ್ಲಿ ನಾವು ಹೋದಾಗ ನಮಗೊಂದು ಇವತ್ತು ಮಾರ್ನಿಂಗ್ ಒಂದು ಬಾಡಿ ರಿಕವರಿ ಆಯಿತು. ನಿನ್ನೆ ಮೊನ್ನೆ 4 ಬಾಡಿ ರಿಕವರಿ ಆಗಿದೆ. ಇವತ್ತು ಮತ್ತೆ NDRFಗೂ ಕೂಡ ಒಂದು ಬಾಡಿ ರಿಕವರಿ ಆಗಿದೆ. ಸರ್, ಈಗ ನೀರಿನ ಸೆಳೆತ ಆಗಿದೆ, ಫ್ಲೋವಿಂಗ್ ಹೇಗಿದೆ ಸರ್? ಅದು ಜಾಸ್ತಿ ಇದೆಯಾ ಅಥವಾ ಕಡಿಮೆ ಇದೆಯಾ ಅಥವಾ ಏನು ಸರ್? ಈಗ ಕಡಿಮೆ ಆಯಿತು, ಮಾರ್ನಿಂಗು ತುಂಬ ಭಾಳ ಇತ್ತು. ನಿನ್ನೆ ನೈಟ್ ಮಳೆ ಆಗಿರೋದ್ರಿಂದ ತುಂಬ ಫ್ಲೋಯಿಂಗ್ ಜಾಸ್ತಿ ಇತ್ತು ನೀರಿಂದು. ಈಗ ನಿಮಗೆ ನೀಡಿದಂಥ ಮಾಹಿತಿ ಪ್ರಕಾರ ಇನ್ನು ಎಷ್ಟು ಮೃತದೇಹಗಳು ಪತ್ತೆ ಆಗಬೇಕಾಗಿದೆ ಸರ್? ಸರ್, ಇನ್ನೂ 5 ಮೃತದೇಹಗಳು ಪತ್ತೆ ಆಗಬೇಕು. ಬಟ್ ಇಲ್ಲಿ ಮಣ್ಣು ಅಡಿಯಲ್ಲಿ ಸಿಲುಕೊಂಡಿದೆಯೋ ಅಥವಾ ಫ್ಲೋಯಿಂಗ್ ಆಗಿದೆಯೋ ಗೊತ್ತಿಲ್ಲ. ಬಟ್ ಕಾರ್ಯಾಚರಣೆ ಅಂತೂ ನಡೀತಾ ಇದೆ. ಮತ್ತು ಸಿಕ್ಕಾಪಟ್ಟೆ ಗಿಡಗಳಿವೆ ನದಿ ದಡದಲ್ಲಿ. ಮತ್ತು ನದಿನೂ ಕೂಡ ಮುಂದ್ಗಡೆ ಹೋಗಿ ದ್ವೀಪಗಳನ್ನು ಮಾಡೈತಿ. ಅಲ್ಲೂ ಕೂಡ ಸಿಕ್ಕಾಪಟ್ಟೆ ಅಡೆತಡೆಗಳು ಬರ್ತಾ ಇದೆ. ನೋಡ್ಬೋದು ನೀವು, ನದಿಯಲ್ಲಿ ಸಿಕ್ಕಾಪಟ್ಟೆ ಮರಗಳ ತುಂಡುಗಳು, ಬಡ್ಡೆಗಳು, ಕಟ್ಟಿಗೆಗಳು ತೇಲಿ ಬರ್ತಾ ಇದೆ. ಅದು ಕೂಡ ನಮ್ಮ ಬೋಟಿಗೆ ಅಡಚಣೆಯನ್ನು ಮಾಡ್ತಾ ಇದೆ. ಸರ್, ಈಗ ಅದೇ ಎಷ್ಟು ಜನ ಇದ್ರಿ ಸರ್ ತಮ್ಮ SDF ತಂಡದಿಂದ? ಟೋಟಲ್ ಎಷ್ಟು ಜನ ಕಾರ್ಯಾಚರಣೆ ಮಾಡ್ತಾ ಇದೆ? ಎಷ್ಟು ಜನಗಳಿದೆ? ಅಲ್ಲಿಗೆ 34 ಜನ ನಮ್ಮ ಇರೋದು. ನಾವು ಬೋಟಲ್ಲಿ ಹೋಗಿದ್ದು 6 ಜನ ಸರ್. ಇವಾಗ ಅಲ್ಲಿ ಸ್ಥಳೀಯರ ಹೇರಿ ಮಾಹಿತಿ ಪ್ರಕಾರ ಇನ್ನ ಇದೆ ಅಂತಂದ್ರು. ನೋಡೋಣ ಸರ್. ನಿಮ್ಮ ಜೊತೆ NDRF ಕೂಡ ಕಾರ್ಯಾಚರಣೆ ಮಾಡ್ತಿದ್ದಾರೆ. ಅವರು ರೈಟ್ ಸೈಡ್ ಮಾಡಿದರೆ ನಾವು ಲೆಫ್ಟ್ ಸೈಡ್ ಮಾಡ್ತಿದ್ರು. ಎಷ್ಟು ದಿವಸ ಇಲ್ಲಿ ಬಿಡ್ಬಿಡ್ತೀರಿ ಸರ್? ಇದು ನಮ್ಮ ಕಾರ್ಯಾಚರಣೆ ಮುಗಿಯೋ ಮಟ್ಟ ಹಿರಿಯ ಅಧಿಕಾರಿಗಳು ಮಾರ್ಗದರ್ಶನ ಸೂಚನೆ ಮೇರೆಗೆ. ಇದು SDF ತಂಡದವರು ಹೇಳುವಂತ ಮಾತು. ಒಟ್ಟಿನಲ್ಲಿ ಗಂಗಾವಳಿ ನದಿಯಲ್ಲಿ ನೀರಿನ ಹರಿವಿನ ಪ್ರಮಾಣ ಕೂಡ ಜಾಸ್ತಿ ಆಗಿದೆ. ರಾತ್ರಿ ಮಳೆ ಆಗಿದ್ರಿಂದ ನೀರಿನ ಸೆಳೆತ ಕೂಡ ಜಾಸ್ತಿ ಆಗಿದೆ. ಈಗಾಗಲೇ ತಮ್ಮ ಕಾರ್ಯಾಚರಣೆಗೆ ಕೊಂಚ ಅಡ್ಡಿ ಆಗ್ತಿದೆ. ಅಂದ್ರೆ ನದಿಯಲ್ಲಿ ಬೋಟನ್ನ ನಿಯಂತ್ರಿಸಲಿಕ್ಕೆ ಕೂಡ ಸಾಧ್ಯ ಆಗ್ತಿಲ್ಲ ಎಂಬ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಕಾರ್ಯಾಚರಣೆ ತಮ್ಮ ಹಿರಿಯ ಅಧಿಕಾರಿಗಳ ಸೂಚನೆ ನೀಡುವವರು ಕೂಡ ತಾವು ಇಲ್ಲಿ ಕಾರ್ಯಾಚರಣೆಯಲ್ಲಿ ತೊಡಗಿಕೊಳ್ತೇವೆ ಎಂಬ ಮಾತುಗಳನ್ನ ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲದ ಶಿರೂರಿನಲ್ಲಿ ನಡೆದಂತಹ ಭೂಕುಸಿತ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ರಕ್ಷಣಾ ತಂಡಗಳು ಕೂಡ ಕಾರ್ಯಾಚರಣೆ ನಡೆಸ್ತಿದೆ. ಹೆದ್ದಾರಿಯಲ್ಲಿ ಬಿದ್ದಂತಹ ಮಣ್ಣುಗಳನ್ನು ಒಂದ್ ಕಡೆ ತೆಗಿತಾ ಇದ್ರೆ, ಇನ್ನೊಂದ್ ಕಡೆ ನಾಪತ್ತೆಯಾದವರ ಶೋಧ ಕಾರ್ಯ ಕೂಡ ನಡೀತಾ ಇರುವಂತದ್ದು. ಈ ಬಗ್ಗೆ ಮಾತಾಡೋದು SDF ತಂಡದವರು ನಮ್ಮ ಜೊತೆಗಿದ್ರೆ ಮಾತಾಡ್ಸೋಣ ಸರ್. ಈಗ ತಾವು ಕೂಡ ಈಗ ಘಟನೆ ಆದ ಬಳಿಕ ಇಲ್ಲೇ ಬಿಡ್ಬಿಟ್ಟಿದ್ರಿ, NDRF ಜೊತೆಗೆ ತಾವು ಕೂಡ SDF ಕೂಡ ಇದೆ ಸರ್. ಇವತ್ತು ಏನೆಲ್ಲ ಕಾರ್ಯಾಚರಣೆ ಮಾಡಿದ್ರಿ ಸರ್, ಮತ್ತೆ ಏನು ಇದು ಸಿಕ್ಕಿದೆ ಸರ್ ನಿಮಗೆ? ಸರ್, ಇವತ್ತಿಗೆ 3 ದಿನ ಆಯಿತು ನಾವು ಇಲ್ಲಿಗೆ ಬಂದು. ಬಾಡಿ ಆಲ್ಮೋಸ್ಟ್ ಆಗಿ 3 ದಿನಕ್ಕೆ ನೀರಿಂದ ಮೇಲ್ಗಡೆ ಬರುತ್ತೆ ಅನ್ನೋ ಒಂದು ಇದ್ರ ಮೇಲೆ ಬೆಳಗ್ಗಿನ ಒಂದು 7 ಗಂಟೆಗೆ ನಾವು ಬೋಟನ್ನು ನದಿಗಿಳಿಸಿ, ನಿನ್ನೆ ರಾತ್ರಿ ಪೂರ್ತಿ ಮಳೆ ತುಂಬ ಆಗಿತ್ತು. ಮಳೆ ಆಗಿರೋದ್ರಿಂದ ನದಿ ಮಟ್ಟನೂ ಕೂಡ ಸ್ವಲ್ಪ ಮಾರ್ನಿಂಗ್ ಜಾಸ್ತಿ ಆಗಿತ್ತು, ಮತ್ತು ಸಮುದ್ರ ಮಟ್ಟನೂ ಕೆಳಗಡೆ ಇಳಿದಿತ್ತು. ನದಿನೂ ಕೂಡ ಒಂದ್ಸಲ ಜೋರಾಗಿ ಹರಿತಾ ಇತ್ತು. ಸೊ ಆ ಸಂದರ್ಭದಲ್ಲಿ ನಾವು ಹೋದಾಗ ನಮಗೊಂದು ಇವತ್ತು ಮಾರ್ನಿಂಗ್ ಒಂದು ಬಾಡಿ ರಿಕವರಿ ಆಯಿತು. ನಿನ್ನೆ ಮೊನ್ನೆ 4 ಬಾಡಿ ರಿಕವರಿ ಆಗಿದೆ. ಇವತ್ತು ಮತ್ತೆ NDRFಗೂ ಕೂಡ ಒಂದು ಬಾಡಿ ರಿಕವರಿ ಆಗಿದೆ. ಸರ್, ಈಗ ನೀರಿನ ಸೆಳೆತ ಆಗಿದೆ, ಫ್ಲೋವಿಂಗ್ ಹೇಗಿದೆ ಸರ್? ಅದು ಜಾಸ್ತಿ ಇದೆಯಾ ಅಥವಾ ಕಡಿಮೆ ಇದೆಯಾ ಅಥವಾ ಏನು ಸರ್? ಈಗ ಕಡಿಮೆ ಆಯಿತು, ಮಾರ್ನಿಂಗು ತುಂಬ ಭಾಳ ಇತ್ತು. ನಿನ್ನೆ ನೈಟ್ ಮಳೆ ಆಗಿರೋದ್ರಿಂದ ತುಂಬ ಫ್ಲೋಯಿಂಗ್ ಜಾಸ್ತಿ ಇತ್ತು ನೀರಿಂದು. ಈಗ ನಿಮಗೆ ನೀಡಿದಂಥ ಮಾಹಿತಿ ಪ್ರಕಾರ ಇನ್ನು ಎಷ್ಟು ಮೃತದೇಹಗಳು ಪತ್ತೆ ಆಗಬೇಕಾಗಿದೆ ಸರ್? ಸರ್, ಇನ್ನೂ 5 ಮೃತದೇಹಗಳು ಪತ್ತೆ ಆಗಬೇಕು. ಬಟ್ ಇಲ್ಲಿ ಮಣ್ಣು ಅಡಿಯಲ್ಲಿ ಸಿಲುಕೊಂಡಿದೆಯೋ ಅಥವಾ ಫ್ಲೋಯಿಂಗ್ ಆಗಿದೆಯೋ ಗೊತ್ತಿಲ್ಲ.
ಬಟ್ ಕಾರ್ಯಾಚರಣೆ ಅಂತೂ ನಡೀತಾ ಇದೆ. ಮತ್ತು ಸಿಕ್ಕಾಪಟ್ಟೆ ಗಿಡಗಳಿವೆ ನದಿ ದಡದಲ್ಲಿ. ಮತ್ತು ನದಿನೂ ಕೂಡ ಮುಂದ್ಗಡೆ ಹೋಗಿ ದ್ವೀಪಗಳನ್ನು ಮಾಡೈತಿ. ಅಲ್ಲೂ ಕೂಡ ಸಿಕ್ಕಾಪಟ್ಟೆ ಅಡೆತಡೆಗಳು ಬರ್ತಾ ಇದೆ. ನೋಡ್ಬೋದು ನೀವು, ಸಮುದ್ರದ ನದಿಯಲ್ಲಿ ಸಿಕ್ಕಾಪಟ್ಟೆ ಮರಗಳ ತುಂಡುಗಳು, ಬಡ್ಡೆಗಳು, ಕಟ್ಟಿಗೆಗಳು ತೇಲಿ ಬರ್ತಾ ಇದೆ. ಅದು ಕೂಡ ನಮ್ಮ ಬೋಟಿಗೆ ಅಡಚಣೆಯನ್ನು ಮಾಡ್ತಾ ಇದೆ. ಸರ್, ಈಗ ಅದೇ ಎಷ್ಟು ಜನ ಇದ್ರಿ ಸರ್ ತಮ್ಮ SDRF ತಂಡದಿಂದ? ಟೋಟಲ್ ಎಷ್ಟು ಜನ ಕಾರ್ಯಾಚರಣೆ ಮಾಡ್ತಾ ಇದೆ? ಎಷ್ಟು ಜನಗಳಿಂದ? ಅಲ್ಲಿಗೆ 34 ಜನ ನಮ್ಮ ಇರೋದು. ನಾವು ಬೋಟಲ್ಲಿ ಹೋಗಿದ್ದು 6 ಜನ ಸರ್. ಇವಾಗ ಅಲ್ಲಿ ಸ್ಥಳೀಯರ ಹೇರಿ ಮಾಹಿತಿ ಪ್ರಕಾರ ಇನ್ನ ಇದೆ ಅಂತಂದ್ರು. ನೋಡೋಣ ಸರ್. ನಿಮ್ಮ ಜೊತೆ NDRF ಕೂಡ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ? ಕಾರ್ಯಾಚರಣೆ ಮಾಡ್ತಿದ್ದಾರೆ. ಅವರು ರೈಟ್ ಸೈಡ್ ಮಾಡಿದರೆ ನಾವು ಲೆಫ್ಟ್ ಸೈಡ್ ಮಾಡ್ತಿದ್ರು. ಇಲ್ಲಿ ಎಷ್ಟು ದಿವಸ ಇಲ್ಲಿ ಬಿಡ್ಬಿಡ್ತೀರಿ ಸರ್? ಇದು ನಮ್ಮ ಕಾರ್ಯಾಚರಣೆ ಮುಗಿಯೋ ಮಟ್ಟ ಹಿರಿಯ ಅಧಿಕಾರಿಗಳು ಮಾರ್ಗದರ್ಶನ ಸೂಚನೆ ಮೇರೆಗೆ. ಇದು SDRF ತಂಡದವರು ಹೇಳುವಂತ ಮಾತು. ಒಟ್ಟಿನಲ್ಲಿ ಗಂಗಾವಳಿ ನದಿಯಲ್ಲಿ ನೀರಿನ ಹರಿವಿನ ಪ್ರಮಾಣ ಕೂಡ ಜಾಸ್ತಿ ಆಗಿದೆ. ರಾತ್ರಿ ಮಳೆ ಆಗಿದ್ರಿಂದ ನೀರಿನ ಸೆಳೆತ ಕೂಡ ಜಾಸ್ತಿ ಆಗಿದೆ. ಈಗಾಗಲೇ ತಮ್ಮ ಕಾರ್ಯಾಚರಣೆಗೆ ಕೊಂಚ ಅಡ್ಡಿ ಆಗ್ತಿದೆ. ಅಂದ್ರೆ ನದಿಯಲ್ಲಿ ಬೋಟನ್ನ ನಿಯಂತ್ರಿಸಲಿಕ್ಕೆ ಕೂಡ ಸಾಧ್ಯ ಆಗ್ತಿಲ್ಲ ಎಂಬ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಕಾರ್ಯಾಚರಣೆ ತಮ್ಮ ಹಿರಿಯ ಅಧಿಕಾರಿಗಳ ಸೂಚನೆ ನೀಡುವವರು ಕೂಡ ತಾವು ಇಲ್ಲಿ ಕಾರ್ಯಾಚರಣೆಯಲ್ಲಿ ತೊಡಗಿಕೊಳ್ಳುತ್ತೇವೆ ಎಂಬ ಮಾತುಗಳನ್ನ ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲದ ಶಿರೂರಿನಲ್ಲಿ ನಡೆದಂತಹ ಭೂಕುಸಿತ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ರಕ್ಷಣಾ ತಂಡಗಳು ಕೂಡ ಕಾರ್ಯಾಚರಣೆ ನಡೆಸ್ತಿದೆ. ಹೆದ್ದಾರಿಯಲ್ಲಿ ಬಿದ್ದಂತಹ ಮಣ್ಣುಗಳನ್ನು ಒಂದ್ ಕಡೆ ತೆಗಿತಾ ಇದ್ರೆ, ಇನ್ನೊಂದ್ ಕಡೆ ನಾಪತ್ತೆಯಾದವರ ಶೋಧ ಕಾರ್ಯ ಕೂಡ ನಡೀತಾ ಇರುವಂತದ್ದು. ಈ ಬಗ್ಗೆ ಮಾತಾಡೋದು SDRF ತಂಡದವರು ನಮ್ಮ ಜೊತೆಗಿದ್ರೆ ಮಾತಾಡ್ಸೋಣ ಸರ್. ಈಗ ತಾವು ಕೂಡ ಈಗ ಘಟನೆ ಆದ ಬಳಿಕ ಇಲ್ಲೇ ಬಿಡ್ಬಿಟ್ಟಿದ್ರಿ. NDRF ಜೊತೆಗೆ ತಾವು ಕೂಡ SDRF ಕೂಡ ಇದೆ ಸರ್. ಇವತ್ತು ಏನೆಲ್ಲ ಕಾರ್ಯಾಚರಣೆ ಮಾಡಿದ್ರಿ ಸರ್? ಮತ್ತೆ ಏನು ಇದು ಸಿಕ್ಕಿದೆ ಸರ್ ನಿಮಗೆ? ಸರ್, ಇವತ್ತಿಗೆ 3 ದಿನ ಆಯಿತು ನಾವು ಇಲ್ಲಿಗೆ ಬಂದು. ಬಾಡಿ ಆಲ್ಮೋಸ್ಟ್ ಆಗಿ 3 ದಿನಕ್ಕೆ ನೀರಿಂದ ಮೇಲ್ಗಡೆ ಬರುತ್ತೆ ಅನ್ನೋ ಒಂದು ಇದ್ರ ಮೇಲೆ ಬೆಳಗ್ಗಿನ ಒಂದು 7 ಗಂಟೆಗೆ ನಾವು ಬೋಟನ್ನು ನದಿಗಿಳಿಸಿ, ನಿನ್ನೆ ರಾತ್ರಿ ಪೂರ್ತಿ ಮಳೆ ತುಂಬ ಆಗಿತ್ತು. ಮಳೆ ಆಗಿರೋದ್ರಿಂದ ನದಿ ಮಟ್ಟನೂ ಕೂಡ ಸ್ವಲ್ಪ ಮಾರ್ನಿಂಗ್ ಜಾಸ್ತಿ ಆಗಿತ್ತು. ಮತ್ತು ಸಮುದ್ರ ಮಟ್ಟನೂ ಕೆಳಗಡೆ ಇಳಿದಿತ್ತು. ನದಿನೂ ಕೂಡ ಒಂದ್ಸಲ ಜೋರಾಗಿ ಹರಿತಾ ಇತ್ತು. ಸೊ ಆ ಸಂದರ್ಭದಲ್ಲಿ ನಾವು ಹೋದಾಗ ನಮಗೊಂದು ಇವತ್ತು ಮಾರ್ನಿಂಗ್ ಒಂದು ಬಾಡಿ ರಿಕವರಿ ಆಯಿತು. ಮೊನ್ನೆ 4 ಬಾಡಿ ರಿಕವರಿ ಆಗಿದೆ. ಇವತ್ತು ಮತ್ತೆ NDRFಗೂ ಕೂಡ ಒಂದು ಬಾಡಿ ರಿಕವರಿ ಆಗಿದೆ. ಸರ್, ಈಗ ನೀರಿನ ಸೆಳೆತ ಆಗಿದೆ, ಫ್ಲೋವಿಂಗ್ ಹೇಗಿದೆ ಸರ್? ಅದು ಜಾಸ್ತಿ ಇದೆಯಾ ಅಥವಾ ಕಡಿಮೆ ಇದೆಯಾ ಅಥವಾ ಏನು ಸರ್? ಈಗ ಕಡಿಮೆ ಆಯಿತು. ಮಾರ್ನಿಂಗು ತುಂಬ ಭಾಳ ಇತ್ತು. ನಿನ್ನೆ ನೈಟ್ ಮಳೆ ಆಗಿರೋದ್ರಿಂದ ತುಂಬ ಫ್ಲೋಯಿಂಗ್ ಜಾಸ್ತಿ ಇತ್ತು ನೀರಿಂದು. ಈಗ ನಿಮಗೆ ನೀಡಿದಂಥ ಮಾಹಿತಿ ಪ್ರಕಾರ ಇನ್ನು ಎಷ್ಟು ಮೃತದೇಹಗಳು ಪತ್ತೆ ಆಗಬೇಕಾಗಿದೆ ಸರ್? ಸರ್, ಇನ್ನೂ 5 ಮೃತದೇಹಗಳು ಪತ್ತೆ ಆಗಬೇಕು. ಬಟ್ ಇಲ್ಲಿ ಮಣ್ಣು ಅಡಿಯಲ್ಲಿ ಸಿಲುಕೊಂಡಿದೆಯೋ ಅಥವಾ ಫ್ಲೋಯಿಂಗ್ ಆಗಿದೆಯೋ ಗೊತ್ತಿಲ್ಲ. ಬಟ್ ಕಾರ್ಯಾಚರಣೆ ಅಂತೂ ನಡೀತಾ ಇದೆ. ಮತ್ತು ಸಿಕ್ಕಾಪಟ್ಟೆ ಗಿಡಗಳಿವೆ ನದಿ ದಡದಲ್ಲಿ. ಮತ್ತು ನದಿನೂ ಕೂಡ ಮುಂದ್ಗಡೆ ಹೋಗಿ ದ್ವೀಪಗಳನ್ನು ಮಾಡೈತಿ. ಅಲ್ಲೂ ಕೂಡ ಸಿಕ್ಕಾಪಟ್ಟೆ ಅಡೆತಡೆಗಳು ಬರ್ತಾ ಇದೆ. ನೋಡ್ಬೋದು ನೀವು, ಸಮುದ್ರದ ನದಿಯಲ್ಲಿ ಸಿಕ್ಕಾಪಟ್ಟೆ ಮರಗಳ ತುಂಡುಗಳು, ಬಡ್ಡೆಗಳು, ಕಟ್ಟಿಗೆಗಳು ತೇಲಿ ಬರ್ತಾ ಇದೆ. ಅದು ಕೂಡ ನಮ್ಮ ಬೋಟಿಗೆ ಅಡಚಣೆಯನ್ನು ಮಾಡ್ತಾ ಇದೆ. ಸರ್, ಈಗ ಅದೇ ಎಷ್ಟು ಜನ ಇದ್ರಿ ಸರ್ ತಮ್ಮ SDRF ತಂಡದಿಂದ? ಟೋಟಲ್ ಎಷ್ಟು ಜನ ಕಾರ್ಯಾಚರಣೆ ಮಾಡ್ತಾ ಇದೆ? ಎಷ್ಟು ಜನಗಳಿಂದ? ಅಲ್ಲಿಗೆ 34 ಜನ ನಮ್ಮ ಇರೋದು. ನಾವು ಬೋಟಲ್ಲಿ ಹೋಗಿದ್ದು 6 ಜನ ಸರ್. ಇವಾಗ ಅಲ್ಲಿ ಸ್ಥಳೀಯರ ಹೇರಿ ಮಾಹಿತಿ ಪ್ರಕಾರ ಇನ್ನ ಇದೆ ಅಂತಂದ್ರು. ನೋಡೋಣ ಸರ್. ನಿಮ್ಮ ಜೊತೆ NDRF ಕೂಡ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ? ಕಾರ್ಯಾಚರಣೆ ಮಾಡ್ತಿದ್ದಾರೆ. ಅವರು ರೈಟ್ ಸೈಡ್ ಮಾಡಿದರೆ ನಾವು ಲೆಫ್ಟ್ ಸೈಡ್ ಮಾಡ್ತಿದ್ರು. ಇಲ್ಲಿ ಎಷ್ಟು ದಿವಸ ಇಲ್ಲಿ ಬಿಡ್ಬಿಡ್ತೀರಿ ಸರ್? ಇದು ನಮ್ಮ ಕಾರ್ಯಾಚರಣೆ ಮುಗಿಯೋ ಮಟ್ಟ ಹಿರಿಯ ಅಧಿಕಾರಿಗಳು ಮಾರ್ಗದರ್ಶನ ಸೂಚನೆ ಮೇರೆಗೆ. ಇದು SDRF ತಂಡದವರು ಹೇಳುವಂತ ಮಾತು. ಒಟ್ಟಿನಲ್ಲಿ ಗಂಗಾವಳಿ ನದಿಯಲ್ಲಿ ನೀರಿನ ಹರಿವಿನ ಪ್ರಮಾಣ ಕೂಡ ಜಾಸ್ತಿ ಆಗಿದೆ. ರಾತ್ರಿ ಮಳೆ ಆಗಿದ್ರಿಂದ ನೀರಿನ ಸೆಳೆತ ಕೂಡ ಜಾಸ್ತಿ ಆಗಿದೆ. ಈಗಾಗಲೇ ತಮ್ಮ ಕಾರ್ಯಾಚರಣೆಗೆ ಕೊಂಚ ಅಡ್ಡಿ ಆಗ್ತಿದೆ. ಅಂದ್ರೆ ನದಿಯಲ್ಲಿ ಬೋಟನ್ನ ನಿಯಂತ್ರಿಸಲಿಕ್ಕೆ ಕೂಡ ಸಾಧ್ಯ ಆಗ್ತಿಲ್ಲ ಎಂಬ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಕಾರ್ಯಾಚರಣೆ ತಮ್ಮ ಹಿರಿಯ ಅಧಿಕಾರಿಗಳ ಸೂಚನೆ ನೀಡುವವರು ಕೂಡ ತಾವು ಇಲ್ಲಿ ಕಾರ್ಯಾಚರಣೆಯಲ್ಲಿ ತೊಡಗಿಕೊಳ್ಳುತ್ತೇವೆ ಎಂಬ ಮಾತುಗಳನ್ನ ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.